ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದ ಸಚಿವರ ಪಟ್ಟಿ. ಈಗ ಹೈಕಮಾಂಡ್ ಜೊತೆ ಸಿಎಂ ಅಂತಿಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಲೀಸ್ಟ್ ರಿಲೀಸ್ ಆಗಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಿರುವಂತದ್ದು ಪಟ್ಟಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ ರಿವೀಲ್ ಆಗಲಿದೆ. ಈಗಾಗಲೇ ಸದ್ಯಕ್ಕೆ ಅದರ ಪಟ್ಟಿ ಸಿಎಂ ಅವರ ಕೈ ಸೇರಿದೆ. ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರು ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗ್ತಿದೆ ಅನ್ನುವ ವಿಚಾರವಾಗಿ ಘೋಷಣೆ ಮಾಡಬೇಕಾಗಿದೆ. ಹೈಕಮಾಂಡ್ ಜೊತೆ ಒಂದು ಸುತ್ತಿನ ಮಾತುಕತೆ ಇದೆ, ಫೈನಲ್. ಅದಾದ ನಂತರವಾಗಿ ಡಿಕೆ ಶಿವಕುಮಾರ್ ಅವರೇ ಈ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಅಂತಿಮ ಮುದ್ರೆ ಒತ್ತರಲಿದ್ದಾರೆ. ಆದರೆ ಈಗಾಗಲೇ ಸಚಿವರುಗಳಿಗೆ ಒಂದು ಕಡೆ ಇದೇ ಖಾತೆಯನ್ನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಸಚಿವರುಗಳು ಸಚಿವ ಸ್ಥಾನ ಸಿಕ್ತು, ಆದ್ರೆ ಯಾವ್ಯಾವ ಖಾತೆ ನೀಡ್ತಾರಪ್ಪ ಅನ್ನುವಂತಹ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಹಾಗೆ ಕೆಲವೊಂದಿಷ್ಟು ಜನ ಸಚಿವರುಗಳಿಗೆ ತಮಗೆ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಅಂತೂ ಇಂತೂ ಫೈನಲಿ ಈಗ ಖಾತೆ ಹಂಚಿಕೆ ಫೈನಲ್ ಆಗಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಖಂಡಿತ ರೂಪ, ಸಚಿವರ ಖಾತೆ ಹಂಚಿಕೆ ಆಗ್ಬೇಕು ಅನ್ನುವಂಥದ್ದು ಕಳೆದ ಒಂದು ವಾರದಿಂದ ಚರ್ಚಿತವಾಗಿರ್ತಕ್ಕಂಥ ವಿಷಯ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡ್ಕೊಂಡ್ ಬಂದಿದ್ರು. ಹೈಕಮಾಂಡ್ ನಾಯಕರು ಪಟ್ಟಿಯನ್ನು ಅಂತಿಮ ಮಾಡಿ ಕಳಿಸ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಹೀಗಾಗಿ 2-3 ದಿನವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡು ಅದನ್ನ ಅಂತಿಮ ಮಾಡಿ ಈಗ ಸಿಎಂಗೆ ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯಾರ್ಯಾರಿಗೆ ಯಾವ ಖಾತೆಗಳು ಸಿಕ್ಕಿದಾವೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈಗೆ ಈ ಒಂದು ಪಟ್ಟಿ ರವಾನೆ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪಟ್ಟಿ ಇದನ್ನ ಅಂತಿಮಗೊಳಿಸಿ ಸಿಎಂ ಅವರು ಇನ್ನ ರಾಜಭವನಕ್ಕೆ ಕಳಿಸಲಿದ್ದಾರೆ. ಇಂತಿಂತವರಿಗೆ ಇಂತಿಂತ ಖಾತೆ ಅನ್ನುವಂತ ಒಂದು ಪಟ್ಟಿಯನ್ನ ಕ್ಲಿಯರ್ ಆಗಿ ಅದನ್ನ ಮಾಡಿ ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ರಾಜಭವನಕ್ಕೆ ರವಾನೆ ಆಗತಕ್ಕಂಥದ್ದು. ಅಲ್ಲಿಗೆ ಆ ಪಟ್ಟಿ ಅಂತಿಮವಾಯಿತು. ಅದು ಪಟ್ಟಿ ಅಧಿಕೃತ ಅನ್ನುವಂಥದ್ದು ಮಾಹಿತಿ ಸಿಗಲಿದೆ. ಈಗ ಸದ್ಯಕ್ಕೆ ಸಿಎಂ ಅವರಿಗೆ ಆ ಒಂದು ಹೈಕಮಾಂಡ್ ನಿಂದ ಪಟ್ಟಿ ರವಾನೆ ಆಗಿರ್ತಕ್ಕಂಥದ್ದು. ಅದನ್ನ ಒಂದಷ್ಟು ಪರಾಮರ್ಶೆ ಮಾಡಿ ಸಿಎಂ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜಭವನಕ್ಕೆ ಪಟ್ಟಿ ರವಾನಿಸಲಿದ್ದಾರೆ. ಪ್ರತಿನಿತ್ಯ ಬಸವರಾಜ್, ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಕೊಟ್ಟಾಯ್ತು, ಇನ್ನೂ ಕೂಡ ಖಾತೆ ಹಂಚಿಲ್ಲ ಅನ್ನುವ ವಿಚಾರವಾಗಿ ವಿರೋಧ ಪಕ್ಷದವರು ಕೂಡ ಆಗಾಗ ವಾಗ್ದಾಳಿಯನ್ನ ಮಾಡ್ತಿದ್ರು. ಅದರ ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಇಂತಹದ್ದೇ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೈಮನಸ್ಸುಗಳು ಕೂಡ ಇತ್ತು. ಈಗ ಖಾತೆ ಹಂಚಿಕೆ ವಿಚಾರವಾಗಿ ಫೈನಲ್ ಆದೇಶ ಸಿಎಂ ಕಡೆಯಿಂದ ಬರಬೇಕಾಗಿದೆ. ಇದಾದ ಮೇಲೂ ಕೂಡ ಕೆಲವೊಂದಿಷ್ಟು ಮನಸ್ತಾಪ ಉಂಟಾಗಬಹುದಾ ಅಂತ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಸಚಿವರು ತಮಗಿದ್ದದೇ ಖಾತೆ ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಖಾತೆ ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಬೇಸರವನ್ನ ಸಿಎಂ ಬಳಿ ವ್ಯಕ್ತಪಡಿಸ್ತಾರೆ. ಬಹಿರಂಗವಾಗಿ ಕೆಲವರು ವ್ಯಕ್ತಪಡಿಸ್ತಾ ಇದ್ರು ಕೂಡ ಸಿಎಂ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ನನಗೆ ಇಂತಹ ಖಾತೆ ಕೊಟ್ಟಿದ್ರೆ ಕೆಲಸ ಮಾಡೋಕೆ ಅನುಕೂಲ ಆಗ್ತಾ ಇತ್ತು, ನಾನು ಸ್ವಲ್ಪ ಪರಿಣಿತನಿದ್ದೇನೆ, ನನಗೆ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಇದೆ, ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ ಅನ್ನೋಂಥ ಮಾತುಗಳನ್ನ ಹೇಳ್ಬೋದು. ಅದಾಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವ ಖಾತೆಯನ್ನ ಕೊಡುತ್ತೆ, ಸಿಎಂ ಅವರು ಯಾವ ಖಾತೆಯನ್ನು ಹಂಚಿಕೆ ಮಾಡ್ತಾರೆ, ಅದನ್ನ ಕೆಲಸವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಸಚಿವರಿಗೆ ಇದ್ದೇ ಇರುತ್ತೆ. ಆದ್ರೆ ಒಂದು ಬೇಸರವನ್ನ ಯಾರು ಹೊರ ಹಾಕ್ತಾರೆ ಬಹಿರಂಗವಾಗಿ ಅನ್ನೋದು ಬಹಳ ಪ್ರಮುಖ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಭಾರಿ ಸ್ಟ್ರಿಕ್ಟ್ ಆಗಿರೋದ್ರಿಂದ ಯಾರಾದ್ರೂ ಕೂಡ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ದೆ ಆದಲ್ಲಿ ಅವರ ಮೇಲೆ ಮುಂದಿನ ಹಂತಗಳಲ್ಲಿ ಶಿಸ್ತು ಕ್ರಮಗಳಾಗಬಹುದು. ಆದ್ದರಿಂದ ಒಂದಷ್ಟು ಜನ ಒಳಗೆ ಬೇಸರವನ್ನು ವ್ಯಕ್ತಪಡಿಸಿ ಸಿಎಂ ಅವರಿಗೆ ಅಥವಾ ಹೈಕಮಾಂಡ್ ನಾಯಕರಿಗೆ ಮತ್ತಷ್ಟು ಮನವಿ ಮಾಡಬಹುದು, ನನಗೆ ಮುಂದೆ ಅವಕಾಶ ಸಿಕ್ಕರೆ ಖಾತೆಯನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂಥದ್ದು. ಸದ್ಯಕ್ಕೆ ಖಾತೆ ಹಂಚಿಕೆ ಆಗಿದೆ ಅನ್ನುವಂಥದ್ದು. ಆ ಖಾತೆಯನ್ನ ಈಗ ಒಂದ್ ರೀತಿಯಲ್ಲಿ ಪರಾಮರ್ಶೆ ಮಾಡಿ ಸಿಎಂ ಅವರು ಸರಿಯಾಗಿ ಹೈಕಮಾಂಡ್ ಕಳಿಸಿದೆ ಇಲ್ಲ ಅನ್ನೋದನ್ನ ಪರಾಮರ್ಶೆ ಮಾಡಿ ಅಂತಿಮವಾಗಿ ಅದನ್ನ ಈಗ ರಾಜಭವನಕ್ಕೆ ಕಳಿಸ್ಕೊಂಡವರಿದ್ದಾರೆ. ಓಕೆ, ಇದ್ರ ಜೊತೆಗೆ ಪ್ರಮುಖವಾಗಿ ನೋಡಿ, ಸದನದಲ್ಲಿ ಒಂದು ಕಡೆ ಈಗಾಗಲೇ ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆ ವಿರೋಧ ಪಕ್ಷ, ಯಾವ್ಯಾವ ಪ್ರಶ್ನೆಗಳಿಂದ ಸರ್ಕಾರವನ್ನ ಕಟ್ ಹಾಕಬೇಕು ಅಂತ. ಅದರ ಜೊತೆಗೆ ಖಾತೆ ಹಂಚಿಕೆಯ ವಿಚಾರವಾಗಿ ಕೂಡ, ಯಾಕಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸಚಿವರನ್ನ ಹೋಗಿ ಕೇಳಬೇಕು ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲ ಕೂಡ ಒಂದಷ್ಟು ವಿರೋಧ ಪಕ್ಷದ ನಾಯಕರುಗಳು ವಾಗ್ದಾಳಿಯನ್ನ ನಡೆಸಿಕೊಂಡು ಬರ್ತಾನೆ ಇದ್ರು. ಸೊ ಅದೆಲ್ಲದಕ್ಕೂ ಕೂಡ ಅಂತಿಮ ತೆರೆಯುವುದಕ್ಕೆ ಈಗ ಸದ್ಯದ ಮಟ್ಟಿಗೆ ಖಾತೆ ಹಂಚಿಕೆಯ ವಿಚಾರವಾಗಿ ಈಗ ನಿರ್ಧಾರವನ್ನ ಮಾಡಿರುವಂತದ್ದು, ಇನ್ನ ಫೈನಲ್ ಆದೇಶದ ವಿಚಾರವಾಗಿ ಅಂತ. ಖಂಡಿತ ರೂಪ, ಬಹಳ ಪ್ರಮುಖವಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗಬೇಕಾಗಿರೋದೇ
ಅಧಿವೇಶನ ಬರ್ತಾ ಇರೋದ್ರಿಂದ ವಿಧಾನಮಂಡಲ ಅಧಿವೇಶನಗಳಲ್ಲಿ ಉಭಯ ಸದನಗಳಲ್ಲಿ ಪ್ರಶ್ನೋತ್ತರ ಕಲಾಪಗಳಿರ್ತವೆ. ಯಾವ ಇಲಾಖೆಯಿಂದ ಯಾವ ಸಚಿವರು ಇದನ್ನ ಪ್ರಶ್ನೋತ್ತರಕ್ಕೆ ಉತ್ತರ ಕೊಡಬೇಕು ಅನ್ನುವಂಥದ್ದು ಮತ್ತೆ ಆ ಪ್ರಶ್ನೋತ್ತರದ ಮೇಲೆ ಸುದೀರ್ಘವಾದ ಒಂದಷ್ಟು ಚರ್ಚೆಗಳಾಗ್ತವೆ. ಅದಕ್ಕೆ ಸಮರ್ಪಕವಾದಂತಹ ಉತ್ತರಗಳನ್ನ ಶಾಸಕರಿಗೆ ಸಚಿವರು ಕೊಡಬೇಕಾಗತ್ತೆ. ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಕೂಡ ತರಿಸಿಕೊಡ್ಬೇಕಾಗತ್ತೆ ಅಥವಾ ಒಂದಷ್ಟು ಶೀಘ್ರವಾದಂತಹ ಕ್ರಮಗಳಾಗಬೇಕಾದಂತ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಆಗಿದಿಲ್ಲ ಅಂದ್ರೆ ಯಾವ ಸಚಿವರಿಗೆ ಯಾವ ಖಾತೆ ಇಲ್ಲ ಅನ್ನೋದೇ ಗೊತ್ತಿಲ್ಲ ಅನ್ನೋದಾದ್ರೆ ಸಮರ್ಪಕವಾದಂತಹ ಉತ್ತರ ಆಗಲ್ಲ ಮತ್ತು ಇದು ವಿರೋಧ ಪಕ್ಷಗಳಿಗೂ ಆಹಾರ ಆಗುತ್ತೆ. ಇದೇ ವಿಚಾರವಾಗಿ ಆಡಳಿತ ಪಕ್ಷವನ್ನ ಸರ್ಕಾರವನ್ನ ಟೀಕೆ ಮಾಡೋಕೆ ವಿಪಕ್ಷಗಳಿಗೆ ಅದೊಂದು ಸುಸಂದರ್ಭ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದೇ ಆಡಳಿತ ಪಕ್ಷದ ನಾಯಕರ ಒಂದು ಬೇಡಿಕೆ ಆಗಿತ್ತು, ಸಿಎಂ ಅವರ ಬೇಡಿಕೆ ಕೂಡ ಆಗಿತ್ತು. ಆದ್ದರಿಂದ ಸಿಎಂ ಅವರ ಮನವಿಯಂತೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಪಟ್ಟಿಯನ್ನು ಅಂತಿಮ ಮಾಡಿ ರವಾನೆ ಮಾಡಿರ್ತಕ್ಕಂಥದ್ದು. ಆ ಪಟ್ಟಿಯ ಒಂದು ಯಾರ್ಯಾರ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥದ್ದು ಇವತ್ತೇ ಫೈನಲ್ ಮಾಡಿ ಈಗ ರಾಜ್ಯಭವನಕ್ಕೆ ಕಳಿಸಿದ ನಂತರ ಆಯಾ ಖಾತೆಯನ್ನ ಅಧಿಕೃತವಾಗಿ ವಹಿಸಿಕೊಳ್ತಾರೆ. ನಾಳೆಯಿಂದ ಅಧಿಕೃತವಾಗಿ ಅಧಿವೇಶನ ಆರಂಭ ಆಗೋದ್ರಿಂದ ಇವತ್ತು ಆಯಾ ಸಂಬಂಧಪಟ್ಟ ಇಲಾಖೆಗೆ ಪ್ರಶ್ನೋತ್ತರಗಳಿರೋದಕ್ಕೆ ಅದಕ್ಕೆ ತಯಾರಾಗ್ತಕ್ಕಂಥ ಕೆಲಸವನ್ನ ಸಚಿವರು ಮಾಡ್ತಾರೆ. ಸದನಕ್ಕೆ ತಯಾರಾಗಿ ಬಂದು ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಈ ಸಂಬಂಧ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಸಚಿವರ ಜೊತೆ ಮೀಟಿಂಗ್ ಅನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಮೀಟಿಂಗ್ ವೇಳೆ ಸಚಿವರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾರೆ. ನಿಮ್ಗೆ ಕೊಡ್ತಕ್ಕಂಥ ಖಾತೆಯನ್ನ ಈಗಲೇ ಅಧ್ಯಯನ ಮಾಡಿ ಬಂದಂತ ಪ್ರಶ್ನೋತ್ತರ ಕಲಾಪಗಳಾಗಬಹುದು, ಅದಕ್ಕೆ ಹೆಚ್ಚುವರಿ ನಿಲುವುಗಳಾಗಬಹುದು, ಅದಕ್ಕೆ ಉತ್ತರ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ನೀವು ಅಧ್ಯಯನ ಮಾಡ್ಕೊಂಡು ಬರ್ಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಏನಾದ್ರು ಸಹಾಯ ಬೇಕಿದ್ದಲ್ಲಿ ಕೇಳಬಹುದು. ಅದಕ್ಕೆ ಅಧಿಕಾರಿಗಳಿಂದ ಸಹಾಯವನ್ನು ತೆಗೆದುಕೊಂಡು ಸದನದಲ್ಲಿ ವಿರೋಧ ಪಕ್ಷಗಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಹಾಕ್ತಕ್ಕಂತಹ ಒಂದಷ್ಟು ಪಟ್ಟುಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕು ಅನ್ನುವಂಥ ಸೂಚನೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಂಜೆಯ ಸಭೆಯಲ್ಲಿ ಕೊಡೋರಿದ್ದಾರೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನೋಡಿ, ಪ್ರಮುಖವಾಗಿ ಸಚಿವರಿಗೆ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫೈನಲಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಸಚಿವರಾಗಿ, ಎನ್ ಚೆಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಹಾಗೆ ಕೆಎಸ್ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಸಚಿವರಾಗಿ ಖಾತೆಯನ್ನು ನೀಡಲಾಗಿದೆ.